ಎಚ್.ಡಿ. ದೇವೇಗೌಡರ ಕೈ ತಪ್ಪಿರುವಂತಹ ರಾಜ್ಯಸಭಾ ಟಿಕೆಟ್ ಬಿಜೆಪಿ ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧ ಎಂದಿದ್ದಂತಹ ಎಚ್.ಡಿ.ಕೆ. ದೇವೇಗೌಡರ ಬದಲಿಗೆ ಪ್ರೊಫೆಸರ್ ನಾಗರಾಜುಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ವಯಸ್ಸಿನ ಕಾರಣ ನಾಗರಾಜುಗೆ ಟಿಕೆಟ್ ಅನ್ನ ನೀಡಿರುವಂತಹ ಬಿಜೆಪಿ ವರಿಷ್ಠರು ಮೈತ್ರಿಯಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಸಮಾಧಾನ. ಶಾಸಕರು ಮತ್ತೆ ಕಾರ್ಯಕರ್ತರು ಬಿಜೆಪಿ ನಡೆ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿ ಬಿಟ್ಟು ಏಕಾಂಗಿ ಸ್ಪರ್ಧೆಯನ್ನ ಮಾಡುತ್ತಾ ಜೆಡಿಎಸ್. ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ನಿಂತಿದೆ ಮೈತ್ರಿ ಭವಿಷ್ಯ. ಸಮನ್ವಯದ ಕೊರತೆ ಒಂದು ಕಡೆಯಾದ್ರೆ ದೇವೇಗೌಡರಿಗೆ ಟಿಕೆಟ್ ಕೈ ತಪ್ಪಿದ್ದು ಒಂದು ಕಡೆಯಾಗಿದೆ. ಜೆಡಿಎಸ್ ನಾಯಕರಲ್ಲೇ ಇದೀಗ ಅಸಮಾಧಾನದ ಕಿಚ್ಚು ಹೆಚ್ಚಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ಅತಿಯಾದಂತಹ ವಿಶ್ವಾಸವನ್ನ ಇಟ್ಟಿದ್ರು. ಸೊ ದೆಹಲಿ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಕೂಡ ಹೇಳಿದ್ರು ಸಚಿವರು. ಬಟ್ ಆದ್ರೆ ಬಿಜೆಪಿ ವರಿಷ್ಠರು ಜೆಡಿಎಸ್ ನಾಯಕರಿಗೆ ಇದೀಗ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಬದಲಿಗೆ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ದೊಡ್ಡಗೌಡರ ಮರು ಆಯ್ಕೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಬಿಂಬಿತವೂ ಕೂಡ ಆಗಿತ್ತು. ಬಟ್ ಆದರೆ ಬಿಜೆಪಿ ವರಿಷ್ಠರು ಹಿಂದುಳಿದ ವರ್ಗಗಳ ಮುಖಂಡ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ನಾಗರಾಜು ಅವರಿಗೆ ಮಣೆ ಹಾಕಿರುವುದು ಇದೀಗ ಜೆಡಿಎಸ್ನಲ್ಲಿ ನುಂಗಲಾರದ ತುತ್ತಾಗಿದೆ. ಇದಕ್ಕೆ ಮುಂದೆ ಯಾವ ರೀತಿಯಾದಂತಹ ಟಕ್ಕರನ್ನು ಕೊಡಬೇಕು, ಯಾವ ರೀತಿಯಾಗಿ ತಿರುಗೇಟನ್ನು ನೀಡಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಹಾಕಲಾಗ್ತಾ ಇದೆ. ಪ್ರಮುಖವಾಗಿ ವಯಸ್ಸಿನ ಕಾರಣ ಮತ್ತು ಅವರ ಆರೋಗ್ಯದ ಕಾರಣವನ್ನು ಕೊಟ್ಟು ಈ ಬಿಜೆಪಿ ಹೈಕಮಾಂಡ್ ದೇವೇಗೌಡರ ಬದಲಿಗೆ ಬೇರೆ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಜೆಡಿಎಸ್ ಪಾಳಯಕ್ಕೆ ಮಾತ್ರ ಇದು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಆದರೆ ನೀವು ಈ ರೀತಿಯಾಗಿ ನಡ್ಕೊಂಡಿದ್ದೀರಿ ಅಂತ ಹೇಳಿ ಒಂದು ಕಡೆ ಅಸಮಾಧಾನಗಳು ಕೂಡ ಹೆಚ್ಚಾಗ್ತಾ ಇದೆ. ಜೆಡಿಎಸ್ನ ಭದ್ರಕೋಟೆ ಮತ್ತು ಹಳೆ ಮೈಸೂರು ಭಾಗದ ಕಾರ್ಯಕರ್ತರು ಬಿಜೆಪಿಯ ಈ ಏಕಪಕ್ಷೀಯ ನಡೆಗೆ ತೀವ್ರ ಒಂದು ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಮೋಚ್ಚ ನಾಯಕರಿಗೆ ಟಿಕೆಟನ್ನು ನೀಡಬೇಕಾಗಿತ್ತು, ಯಾಕೆ ಟಿಕೆಟನ್ನು ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗಿತ್ತು, ಆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ, ಅದನ್ನು ಗಾಳಿಗೆ ತೂರುವಂತಹ ಕೆಲಸವನ್ನು ಮಾಡಿದ್ದಾರೆ ಬಿಜೆಪಿ ನಾಯಕರು ಅನ್ನುವಂತಹ ಒಳಗಿನ ಆಕ್ರೋಶ